Hello, Achievers. Welcome to Achievers and Editorial Analysis. ಕಣ್ಣಿಗೆ ಕಣ್ಣೆ ಅನ್ನೋ ಮನೋಭಾವದ ಕುರಿತಾದಂತಹ ಒಂದು ಲೇಖನ ಇದು. ಈ ದಿನದ ಹಿಂದೂ ಪತ್ರಿಕೆಯಲ್ಲಿ ಪ್ರಕಟವಾಗಿರತಕ್ಕಂಥ ಲೇಖನ. ನಿಮಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳ ದೃಷ್ಟಿಯಿಂದ ಅತಿ ಹೆಚ್ಚಾದ ವೊಕ್ಯಾಬ್ಯುಲರಿಯನ್ನು, ಇಡಿಯಮ್ಸನ್ನು, ವಸ್ತು ವಿಷಯವನ್ನು ಕೊಡ್ತಕ್ಕಂಥ ಒಂದು ಲೇಖನ ಇದು. ಹಾಗಾಗಿ ನಿಮಗಾಗಿ ಇದನ್ನು ಆಯ್ಕೆ ಮಾಡಿದ್ದೀನಿ. ಏನು ಕಣ್ಣಿಗೆ ಕಣ್ಣು ಅಥವಾ ಕಣ್ಣಿಗೆ ಕಣ್ಣೇ ಅನ್ನೋ ಅರ್ಥ ಬರುವಂತಹ ಒಂದು ಲೇಖನ ಏನು, ಇದರ ಉದ್ದೇಶ ಏನು, ಯಾವ ದೃಷ್ಟಿಯಿಂದ ಈ ಲೇಖನವನ್ನು ಇಲ್ಲಿ ಬರೆಯಲಾಗಿದೆ? ಇದು ಈ ವೆಸ್ಟ್ ಬೆಂಗಾಲ್ ಡಾಕ್ಟರ್ ಒಬ್ಬರನ್ನ ರೇಪ್ ಮಾಡಿದಂತಹ ಪ್ರಕರಣ ಇತ್ತಲ್ಲ, ಆ ಪ್ರಕರಣದ ಬಗೆಗಿನ ಅಪ್ಡೇಟ್ಗಳನ್ನು ಕುರಿತಾದಂತಹ ಒಂದು ಲೇಖನ ಇದಾಗಿದೆ. ಏನು, ಯಾವ ಹಿನ್ನೆಲೆಯಲ್ಲಿ ಇದು ಬಂದಿದೆ ಅಂತ ಹೇಳಿದ್ರೆ, ಪಶ್ಚಿಮ ಬಂಗಾಳ ಸರ್ಕಾರ ಒಂದು ಹೈಕೋರ್ಟ್ಗೆ ಮೇಲ್ಮನವಿಯನ್ನು ಮಾಡಿತ್ತು. ಅತ್ಯಾಚಾರದ ಕೊಲೆ ಆರೋಪಿಯನ್ನು ಮರಣದಂಡನೆ ಶಿಕ್ಷೆಗೆ, ಗಲ್ಲು ಶಿಕ್ಷೆಗೆ ಗುರಿ ಮಾಡಬೇಕು ಅನ್ನೋದು ಉದ್ದೇಶ ಆಗಿತ್ತು. ಆ ಒಂದು ಮೇಲ್ಮನವಿಯನ್ನು ಕಲ್ಕತ್ತಾ ಹೈಕೋರ್ಟ್ ತಿರಸ್ಕಾರ ಮಾಡಿದೆ. ಆ ಹಿನ್ನೆಲೆಯಲ್ಲಿ ಶಿವ್ ಸಹಾಯ್ ಸಿಂಗ್ ಅವರು, ಲೇಖಕರವರು, ಈ ಲೇಖನವನ್ನು ಬರೆದಿದ್ದಾರೆ. ಗೊತ್ತಿಲ್ಲದೆ ಇರೋರಿಗೋಸ್ಕರ ನಾನು ಈ ಒಂದು ಇನ್ಸಿಡೆಂಟನ್ನು, ಪ್ರಕರಣದ ಹಿನ್ನೆಲೆಯನ್ನು ನಾನು ಹೇಳ್ತೀನಿ. ಪಶ್ಚಿಮ ಬಂಗಾಳದಲ್ಲಿ ಒಂದು ಮೆಡಿಕಲ್ ಕಾಲೇಜು, ಅಲ್ಲಿ ಸ್ನಾತಕೋತ್ತರ ತರಬೇತಿ ವೈದ್ಯೆಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಂತಹ ಒಬ್ಬ ಯುವತಿಯನ್ನು ರೇಪ್ ಮಾಡಿ ಕೊಲೆ ಮಾಡಲಾಗುತ್ತೆ. ಇದಕ್ಕೆ ಸಾರ್ವಜನಿಕವಾಗಿ ಮತ್ತು ವೈದ್ಯಕೀಯ ವರ್ಗದಿಂದ ಅತಿ ಹೆಚ್ಚಾದ ಪ್ರತಿಭಟನೆ ಬರುತ್ತೆ. ಆಗಲೇಬೇಕಲ್ಲ, ಪ್ರತಿಭಟನೆ ಆಗಲೇಬೇಕಲ್ಲ. ತುಂಬ ಡಿಮ್ಯಾಂಡ್ ಕ್ರಿಯೇಟ್ ಆಗುತ್ತೆ, ಪಬ್ಲಿಕ್ ಆಕ್ರೋಶಗೊಳ್ತಾರೆ. ಅಂತಹ ಆ ಒಂದು ಘಟನೆಗೆ, ಕೇಸಿಗೆ ಪಟ್ಟಂತೆ ಅಲ್ಲಿನ ಸೆಷನ್ ಕೋರ್ಟ್, ಜಿಲ್ಲಾ ನ್ಯಾಯಾಲಯ ಜೀವಾವಧಿ ಶಿಕ್ಷೆಯನ್ನು ವಿಧಿಸುತ್ತೆ. ಆರೋಪಿ ಅಂತ ಯಾರು ಈ ರೇಪನ್ನು ಮಾಡಿದ್ದಾರೆ ಅಂತ ಹೇಳಿ, ಅಪರಾಧಿ ಅಂತ ಹೇಳಿ ಬಂಧಿಸಿದ್ದಾರೆ ಅವರಿಗೆ. ಈ ಶಿಕ್ಷೆಯ ವಿರುದ್ಧವಾಗಿ CBI ಮತ್ತು ಪಶ್ಚಿಮ ಬಂಗಾಳದ ಸರ್ಕಾರ ಎರಡೂ ಕೂಡ ಹೈಕೋರ್ಟಲ್ಲಿ ಮೇಲ್ಮನವಿಯನ್ನು ಸಲ್ಲಿಸ್ತವೆ. ಜೀವಾವಧಿ ಶಿಕ್ಷೆ ಬೇಡ, ಮರಣದಂಡನೆ ಆಗಬೇಕು ಇದು ಅಂತಕ್ಕಂಥ ಒಂದು ಮನವಿಯನ್ನು ಅಲ್ಲಿ ಸಲ್ಲಿಸ್ತಾರೆ. ಆ ಮನವಿಯನ್ನು ಕಲ್ಕತ್ತಾದ ಹೈಕೋರ್ಟ್ ತಿರಸ್ಕಾರ ಮಾಡಿದೆ. ಯಾವ ಹಿನ್ನೆಲೆಯಲ್ಲಿ ತಿರಸ್ಕಾರ ಮಾಡಿದೆ, ಯಾವ ಕಾರಣಕ್ಕಾಗಿ, ಮತ್ತು ಅದರ ಅಗತ್ಯ ಇದೆಯಾ, ಮರಣದಂಡನೆ ಅಗತ್ಯ ಇದೆಯಾ ಇಲ್ವಾ, ಇದ್ದರೆ ಏನಾಗುತ್ತೆ, ಇಲ್ಲದಿದ್ದರೆ ಏನು ಅನ್ನೋ ಅಂಶಗಳನ್ನು ಇಟ್ಕೊಂಡು ಈ ಲೇಖನವನ್ನು ಬರೆಯಲಾಗಿದೆ. ನಿಮಗೆ ಈ ಲೇಖನದಿಂದ ಬಹುತೇಕವಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳ ವಿವರಣೆಗೆ ಸಂಬಂಧಪಟ್ಟಂತೆ, ಮೈನ್ಸ್ ಎಕ್ಸಾಮಿಗೆ ವಿವರಣಾತ್ಮಕ ಪತ್ರಿಕೆಗಳೇನಿರುತ್ತೆ ಸಂಬಂಧಪಟ್ಟಂತೆ ಹಲವಾರು ರೀತಿಯ ಪ್ರಶ್ನೆಗಳು ಬರಲಿಕ್ಕೆ ಸಾಧ್ಯ ಆಗುತ್ತೆ ಈ ವಿಷಯದ ಮೇಲೆ. ಸೊ ನಿಮ್ಗೆ ಅನುಕೂಲ ಆಗಲಿ ಅಂತ ನಾನು ಈ ವಿಷಯವನ್ನು ಆಯ್ಕೆ ಮಾಡ್ಕೊಂಡಿದ್ದೀನಿ. ನಾನು ಆದಷ್ಟು ಬೇಗ ಈ ಒಂದು ಅನಾಲಿಸಿಸನ್ನು ಮುಗಿಸಿ ವೊಕ್ಯಾಬ್ಯುಲರಿ ವರ್ಡ್ಸ್ಗೆ ಹೋಗ್ತೀನಿ. ಸೊ ಪಶ್ಚಿಮ ಬಂಗಾಳ ಸರ್ಕಾರ ಮರಣದಂಡನೆ ಶಿಕ್ಷೆಯನ್ನು ನೀಡಬೇಕು ಅಂತ ಮೇಲ್ಮನವಿಯನ್ನು ಕಲ್ಕತ್ತಾದ ಹೈಕೋರ್ಟ್ಗೆ ಸಲ್ಲಿಸುತ್ತೆ. ಕಲ್ಕತ್ತಾದ ಹೈಕೋರ್ಟು ತಿರಸ್ಕಾರ ಮಾಡುತ್ತೆ. ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಯಾವ ಥರ ಪ್ರಶ್ನೆಗಳು ಕೇಳ್ಬೋದು? ಮರಣದಂಡನೆಯನ್ನು ನೀಡಬೇಕಾದಂತಹ ಅಥವಾ ನೀಡಬಹುದಾದಂತಹ ಸಂದರ್ಭಗಳನ್ನು ಕುರಿತಂತೆ ನ್ಯಾಯಾಂಗಗಳ ವ್ಯಾಖ್ಯಾನ ಏನಿದೆ ಚರ್ಚಿಸಿ ಅನ್ನೋದ್ರ ಬಗ್ಗೆ ಪ್ರಶ್ನೆ ಬರ್ಬೋದು. ನ್ಯಾಯ, ಮಾನವ ಹಕ್ಕುಗಳು ಮತ್ತು ಸರಿಯಾದ ಪ್ರಕ್ರಿಯೆಗಳನ್ನು
ಸಮಸ್ಯೆಗಳೇನಿರುತ್ತೆ ಆ ಸಮಸ್ಯೆಗಳನ್ನು ಕುರಿತಾಗಿ ನಿಮಗೆ ಪ್ರಶ್ನೆಗಳು ಬರ್ಬೋದು. ಅದೇ ರೀತಿ ನೀತಿಶಾಸ್ತ್ರದ ಬಗೆಗೇನೂ ಕೂಡ ಪ್ರಶ್ನೆ ಬರಲಿಕ್ಕೆ ಸಾಧ್ಯ ಆಗುತ್ತೆ. GS ಪೇಪರ್ 4, GS ಪೇಪರ್ 2 ಮತ್ತು ಕ್ರಿಮಿನಲ್ ಕಾನೂನುಗಳ ಸುಧಾರಣೆಗಳಿಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳು ನಿಮಗೆ ಬರಲಿಕ್ಕೆ ಸಾಧ್ಯ ಇದೆ. ಪ್ರಕರಣದ ಹಿನ್ನೆಲೆಯನ್ನು ನಾನು ಆಲ್ರೆಡಿ ಹೇಳಿದೆ. ಈ ಒಂದು ಅಪರಾಧ ಈ ಸ್ಥಾನದಲ್ಲಿ ಇರ್ತಕ್ಕಂಥವನು ಭದ್ರತಾ ತಪಾಸಣೆಗಳೇನೂ ಇಲ್ಲದೆ ಒಂದು ಸೆಮಿನಾರ್ ಕೋಣೆಗೆ ಪ್ರವೇಶ ಮಾಡಿದಂತಹ ಒಂದು ಸಿವಿಲ್ ಪೊಲೀಸ್ ವಾಲಂಟಿಯರ್ ಅವನನ್ನು ಅರೆಸ್ಟ್ ಮಾಡಲಾಗಿದೆ. ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ವ್ಯಾಪಕವಾಗಿ ದೇಶದಾದ್ಯಂತ, ದೇಶದಿಂದ ಆಚೆಗೂ ಕೂಡ ನ್ಯಾಯಕ್ಕಾಗಿ ಪ್ರತಿಭಟನೆಗಳು ನಡೀತವೆ. ತುಂಬ ಪ್ರೆಷರನ್ನು ಕ್ರಿಯೇಟ್ ಮಾಡಲಾಗುತ್ತೆ. ಅಂತಹ ಸಂದರ್ಭದಲ್ಲಿ ಪಶ್ಚಿಮ ಬಂಗಾಳದ ಸರ್ಕಾರ ಒಂದು ಹೊಸ ಕಾನೂನನ್ನು ತರುತ್ತೆ. ಅಪರಾಜಿತ ಮಹಿಳೆಯರ ಮತ್ತು ಮಕ್ಕಳ ಪಶ್ಚಿಮ ಬಂಗಾಳ ಅಪರಾಧ ಕಾನೂನು ತಿದ್ದುಪಡಿ ಮಸೂದೆ 2024 ಅಂತ ಕಾನೂನು. ಅದನ್ನು ಅಂಗೀಕರಿಸಿ ಆ ಕಾನೂನಿನ ಮೂಲಕ ಅತ್ಯಾಚಾರದ ಪ್ರಕರಣಗಳಿಗೆ ಮರಣದಂಡನೆ ಶಿಕ್ಷೆಯೇ ಅಂತ ಕಾನೂನು ಮಾಡುತ್ತೆ. ಮರಣದಂಡನೆ ಶಿಕ್ಷೆ ಅನ್ನೋ ಒಂದು ಕಾನೂನನ್ನು ಮಾಡುತ್ತೆ. ಈ ಒಂದು ಆಸ್ಪೆಕ್ಟಿಗೆ ಸಂಬಂಧಪಟ್ಟಂತೆ ನಿಮಗೆ ಏನು ಕೇಳ್ಬೋದು ಪರೀಕ್ಷೆಗಳಲ್ಲಿ ಅಂತ ಹೇಳಿದ್ರೆ, ಅಪರಾಧ ಮತ್ತು ಸಾರ್ವಜನಿಕ ಒತ್ತಡಕ್ಕೆ ರಾಜ್ಯದ ಪ್ರತಿಕ್ರಿಯೆ ಏನು ಅನ್ನೋ ಪ್ರಶ್ನೆ ಬರಬಹುದು. ಅಪರಾಧಗಳು ನಡೆದಾಗ ಸಾರ್ವಜನಿಕರು ಏನನ್ನು ಒತ್ತಾಯಿಸ್ತಾರೋ ಅದಕ್ಕೆ ಸರ್ಕಾರದ ಪ್ರತಿಕ್ರಿಯೆ ಹೇಗಿರುತ್ತೆ ಅಥವಾ ಹೇಗಿರಬೇಕು ಅನ್ನೋ ಪ್ರಶ್ನೆಗಳನ್ನು ನೀವು ಕೇಳ್ಬೋದು. ಅಥವಾ ಇನ್ನೊಂದು ಥರ ಕೇಳ್ಬೋದು, ನೀತಿ ನಿರೂಪಣೆಯಲ್ಲಿ ಸಾರ್ವಜನಿಕ ಅಭಿಪ್ರಾಯದ ಪಾತ್ರ ಏನು ವಿವರಿಸಿ ಅಂತಲೂ ಕೂಡ ಕೇಳ್ಬೋದು. ಉದಾಹರಣೆಗೆ ವೆಸ್ಟ್ ಬೆಂಗಾಲ್ ಇವಾಗ ಒಂದು ಮಸೂದೆ ಮಾಡಿದ್ರಲ್ಲ, ಅದೇ ರೀತಿ ನಿರ್ಭಯ ರೇಪ್ ಪ್ರಕರಣದಲ್ಲೂ ಕೂಡ ಒಂದು ಕಾನೂನನ್ನು ತರಲಾಯಿತು. ಸೊ ನೀತಿ ನಿರೂಪಣೆಯಲ್ಲಿ ಸಾರ್ವಜನಿಕ ಅಭಿಪ್ರಾಯದ ಪಾತ್ರವನ್ನು ವಿವರಿಸಿ ಅಂತ ಕೇಳಿದ್ರೆ ನೀವು ಇದು ಒಂದು ಒಳ್ಳೆ ಕೇಸ್ ಸ್ಟಡಿ ಆಗುತ್ತೆ ನಿಮಗೆ ಆ್ಯಕ್ಚುಲಿ. ಮತ್ತು ಸಾರ್ವಜನಿಕ ಸಂಸ್ಥೆಗಳಲ್ಲಿ ಭದ್ರತಾ ಲೋಪಗಳನ್ನು ತೋರಿಸಿದ ಪ್ರಕರಣಗಳನ್ನು ಉಲ್ಲೇಖಿಸಿ ವಿವರಿಸಿ ಅಂತ ಕೇಳಿದ್ರೂ ಕೂಡ ನೀವು ಆ ಪ್ರಶ್ನೆಗಳಿಗೆ ಒಂದು ಗೈಡೆನ್ಸ್ ಆರ್ಟಿಕಲ್ ಆಗಿ ನೀವು ಇದನ್ನು ತಗೋಬೋದು. ಇನ್ನು ಕಾನೂನು ಚರ್ಚೆ, ಮರಣದಂಡನೆ ಬೇಕೇ ಅಥವಾ ಜೀವಾವಧಿ ಶಿಕ್ಷೆನೇ ಸಾಕೆ ಅನ್ನೋ ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ಕಾನೂನು ಚರ್ಚೆ ಕೂಡ ನಡೆಯುತ್ತೆ. ಕಾನೂನು ಪಂಡಿತರಲ್ಲಿ ಚರ್ಚಾ ಕೂಟಗಳಲ್ಲಿ ನಡೆಯುತ್ತೆ. ಮರಣದಂಡನೆಗೆ ವಿರುದ್ಧವಾದಂತಹ ವಾದಗಳು ಯಾವ್ಯಾವುದು ಅಂತ ಹೇಳಿದ್ರೆ, ಮೊದಲನೇದಾಗಿ ನ್ಯಾಯಾಂಗದ ದೃಷ್ಟಿಕೋನ, ವಿಚಾರಣಾ ನ್ಯಾಯಾಲಯದ ತೀರ್ಪು. ಯಾವ ಕೋರ್ಟು ವಿಚಾರಣೆ ಮಾಡಿರುತ್ತೋ ಈ ಪ್ರಕರಣವನ್ನು ಪಶ್ಚಿಮ ಬಂಗಾಳದ ಶೀಲ್ಡಾ ಜಿಲ್ಲೆಯ ನ್ಯಾಯಾಲಯದಲ್ಲಿ ವಿಚಾರಣೆ ಮಾಡಲಾಗಿದೆ. ಇಲ್ಲಿ ಅಪರಾಧಿಗೆ ಅವರು ಜೀವಾವಧಿ ಶಿಕ್ಷೆಯನ್ನು ವಿಧಿಸ್ಬಿಟ್ಟು ಯಾಕೆ ಮರಣದಂಡನೆಯನ್ನು ವಿಧಿಸಲಾಗಲಿಲ್ಲ ಅಂತ ಹೇಳುವಾಗ, ಅಪರೂಪದ ಪ್ರಕರಣ ಅನ್ನೋ ಅರ್ಹತೆಯನ್ನು ಇದು ಪಡೆಯಲ್ಲ. ಕ್ರೌರ್ಯವನ್ನು ಕ್ರೌರ್ಯದೊಂದಿಗೆ ನಾವು ಹೋಲಿಸಬಾರ್ದು. ನ್ಯಾಯ ಅಂತಕ್ಕಂಥದ್ದು ಮಾನವೀಯತೆಯನ್ನು ಎಲಿವೇಟ್ ಮಾಡಬೇಕು, ಉನ್ನತೀಕರಿಸಬೇಕು, ಸೇಡಿಗೆ ಇಳಿಸಬಾರ್ದು. ಈ ತರಹದ ವ್ಯಾಖ್ಯಾನಗಳನ್ನು ಕೊಟ್ಟು ಅವರು ಸಾರ್ವಜನಿಕರ ಒತ್ತಡ ಮತ್ತು ಅವರ ಭಾವನಾತ್ಮಕ ಮನವಿಗಳೇನಿತ್ತು ಅದನ್ನು ಧಿಕ್ಕರಿಸಿಬಿಡ್ತಾರೆ. ಅದಕ್ಕೆ ಅವರು ಹಿಂದಿನ ಒಂದು ತೀರ್ಪಿನ ಅಥವಾ ಸಮಿತಿಯ ಒಂದು ರಿಪೋರ್ಟನ್ನು ಕೂಡ ಇಲ್ಲಿ ಉಲ್ಲೇಖ ಮಾಡ್ತಾರೆ. 2012ರಲ್ಲಿ ನಿರ್ಭಯ ಪ್ರಕರಣ, ಅತ್ಯಾಚಾರ ಪ್ರಕರಣ ನಡೆದಿತ್ತಲ್ಲ, ಅದಕ್ಕೆ ಸಂಬಂಧಪಟ್ಟ ಹಾಗೆ ನ್ಯಾಯಮೂರ್ತಿಗಳಾದಂತಹ JS ವರ್ಮಾ ಅವರನ್ನೊಳಗೊಂಡಂಥ ಸಮಿತಿ ಒಂದಷ್ಟು ಈ ಥರದ ಪ್ರಕರಣಗಳಲ್ಲಿ ಯಾವ ತರಹದ ಶಿಕ್ಷೆಗಳನ್ನು ಕೊಡಬೇಕು, ಮರಣದಂಡನೆ ಶಿಕ್ಷೆ ಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಸಮಿತಿ ಒಂದು ರಿಪೋರ್ಟನ್ನು ಕೊಟ್ಟಿರುತ್ತೆ. ಆ ರಿಪೋರ್ಟಲ್ಲೂ ಕೂಡ ಮರಣದಂಡನೆ ಶಿಕ್ಷೆಗೆ ಬದಲಾಗಿ ಕಾನೂನುಗಳನ್ನು ಸುಧಾರಿಸಬೇಕು ಅನ್ನೋ ಒಂದು ಶಿಫಾರಸನ್ನು ಅದು ಕೊಟ್ಟಿರುತ್ತೆ.
ಅದನ್ನು ಇಲ್ಲಿ ಉಲ್ಲೇಖ ಮಾಡಲಾಗುತ್ತೆ. ಮರಣದಂಡನೆ ಪ್ರತಿಬಂಧಕ ಅಲ್ಲ, ಕಾನೂನು ಸುಧಾರಣೆಯಷ್ಟೇ ಪ್ರತಿಬಂಧಕ ಅಂತ ಇವರು ಹೇಳ್ತಾರೆ. ಸೊ ಈ ವಿಷಯದಲ್ಲಿ ನಮ್ಮ ದೇಶದಲ್ಲಿ ಅಷ್ಟೇ ಅಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇನ್ನೂ ಏನು ದೃಷ್ಟಿಕೋನಗಳಿದೆ ಮರಣದ ದಂಡನೆಯ ವಿಷಯದಲ್ಲಿ ಅಥವಾ ಡೆತ್ ಪೆನಾಲ್ಟಿಯ ವಿಷಯದಲ್ಲಿ ಅಂತ ಹೇಳಿದ್ರೆ, UK, ಕೆನಡಾ, EU ರಾಷ್ಟ್ರಗಳಲ್ಲೂ ಕೂಡ ಅದನ್ನು ಆಲ್ರೆಡಿ ರದ್ದುಗೊಳಿಸಾಗೋಗಿದೆ. ಮರಣದಂಡನೆ ಅಮಾನವೀಯ ಅಂತ ಹೇಳಲಾಗುತ್ತೆ. ಈವನ್ UN ಮಾನವ ಹಕ್ಕುಗಳ ಮಂಡಳಿ ಕೂಡ ಮರಣದಂಡನೆಯನ್ನು ನೇರವಾಗಿ ಹತ್ಯೆಯನ್ನು ಒಳಗೊಂಡಿರದ ಅಪರಾಧಗಳಿಗೆ ಮರಣದಂಡನೆಯನ್ನು ಕ್ಯಾನ್ಸಲ್ ಮಾಡಿ, ರದ್ದು ಮಾಡಿ ಅಂತ ಎಲ್ರಿಗೂ ಕರೆ ನೀಡಿದೆ. ಈ ಒಂದು ಮುಖ್ಯಾಂಶಗಳನ್ನು ಗಮನದಲ್ಲಿಟ್ಕೊಂಡು ನಿಮಗೇನು ಪ್ರಶ್ನೆಗಳು ಬರ್ಬೋದು ಅಂತ ಹೇಳಿದ್ರೆ, ಇನ್ ಕೇಸ್ ನೀವೇನಾದರೂ ಲಾ ಆಪ್ಷನಲ್ಲಿ ತೊಗೊಂಡಿದ್ರೆ, ನ್ಯಾಯಾಂಗಕ್ಕೆ ಸಂಬಂಧಪಟ್ಟಂತಹ ವಿಷಯಗಳಿಗೆ ಸಂಬಂಧಿಸಿದರೆ, ಅಥವಾ GS ಪೇಪರ್ 2ನಲ್ಲಿದ್ದರೆ, ಸಂವಿಧಾನಿಕ ನೈತಿಕತೆ ಹಾಗೂ ಸಾರ್ವಜನಿಕ ಭಾವನೆಯನ್ನು ತೋರಿಸುವಂತಹ ವಿಷಯಗಳನ್ನು ಕುರಿತು ಪ್ರಶ್ನೆಗಳು ಬರ್ಬೋದು. ನ್ಯಾಯಾಂಗ ತಾರ್ಕಿಕತೆಯ ಆಡಳಿತದ ಮೇಲೆ ಪರಿಣಾಮ ಹೇಗೆ ಬೀರುತ್ತೆ ಅನ್ನೋ ಪ್ರಶ್ನೆಗಳು ಕೂಡ ನಿಮಗೆ ಬರ್ಬೋದು. ನ್ಯಾಯಾಂಗದ ತಾರ್ಕಿಕತೆಯು ಆಡಳಿತದ ಮೇಲೆ ಏನು ಪರಿಣಾಮ ಬೀರುತ್ತೆ? ಯಾಕೆಂದರೆ ನಮ್ಮ ಸಂವಿಧಾನ ಹೇಳಿದೆ, ನಮ್ಮ ಸರ್ಕಾರದ 3 ಅಂಗಗಳು ಕೂಡ ಕಾರ್ಯಾಂಗ, ನ್ಯಾಯಾಂಗ, ಶಾಸಕಾಂಗ ಇಂಡಿಪೆಂಡೆಂಟ್ ಆಗಿರ್ತವೆ ಅಂತ. ಇಲ್ಲಿ ನ್ಯಾಯಾಂಗ ಏನನ್ನ ತಾರ್ಕಿಕವಾಗಿ ಹೇಳ್ತಾ ಇದೆಯೋ ಅದು ಆಡಳಿತದ ಮೇಲೆ ಯಾವ ಪರಿಣಾಮವನ್ನು ಬೀರುತ್ತೆ ಅನ್ನೋದ್ರ ಬಗ್ಗೆ ಪ್ರಶ್ನೆ ಕೂಡ ನಿಮಗೆ ಬರ್ಬೋದು. ಹಾಗಾದರೆ ಮರಣದಂಡನೆಯ ಪರವಾಗಿ, ಮರಣದಂಡನೆ ಕೊಡಲೇಬೇಕು ಅನ್ನೋ ಪರವಾಗಿ ವಾದಗಳಿಲ್ವಾ ಅಂತ ಹೇಳಿದ್ರೆ ಖಂಡಿತ ಇದೆ. ರಾಜ್ಯ ಸರ್ಕಾರದ ನಿಲುವು, ಪಶ್ಚಿಮ ಬಂಗಾಳ ಕೂಡ ಮರಣದಂಡನೆಯನ್ನು ಅನುಮೋದಿಸ್ತು. ಮರಣದಂಡನೆ ನಿಬಂಧನೆಗಳೊಂದಿಗೆ, ಅಂದರೆ ಮರಣದಂಡನೆಯನ್ನೇ ಕೊಡಬೇಕು ಅನ್ನೋ ಕಾರಣಕ್ಕೋಸ್ಕರ ಒಂದು ಕಾನೂನನ್ನು ಮಾಡ್ತು. ಕಾನೂನು ಅಪರಾಜಿತ ಮಹಿಳಾ ಮತ್ತು ಮಕ್ಕಳ ಮಸೂದೆ 2024. ಈ ತೀರ್ಪು ಬಂದ ನಂತರ ಇವನ್ ಮಮತಾ ಬ್ಯಾನರ್ಜಿಯವರು ಕೂಡ ಯಾರಾದರೂ ಒಬ್ಬ ಕ್ರೂರಿಗೆ ಸಮಾಜ ಮಾನವೀಯತೆಯನ್ನು ಹೇಗೆ ತೋರಿಸೋದು ಅಂತ ಕೂಡ ಕಾಮೆಂಟ್ ಮಾಡಿದ್ದಾರೆ. CBI ನಿಲುವು ಕೂಡ ಮರಣದಂಡನೆಯನ್ನೇ ಕೊಡಬೇಕು ಅನ್ನೋದಾಗಿತ್ತು. ಅಸಂಖ್ಯಾತ ಜನರ ಒಕ್ಕೊರಲಿನ ಧ್ವನಿಯೂ ಅದೇ ಆಗಿತ್ತು. ಆದರೆ ಹೈಕೋರ್ಟ್, ಪಶ್ಚಿಮ ಬಂಗಾಳದ ಹೈಕೋರ್ಟ್ ಈ ಮರಣದಂಡನೆಯ ಶಿಕ್ಷೆಗಾಗಿ ಮಾಡಿದ ಮೇಲ್ಮನವಿಯನ್ನು ನಿರಾಕರಿಸಿದೆ. ಸಾರ್ವಜನಿಕ ಮತ್ತು ರಾಜಕೀಯ ಒತ್ತಡ ತುಂಬ ಇತ್ತು ಈ ವಿಷಯದಲ್ಲಿ. ತುಂಬ ಆ್ಯಂಟಿ ಗೌರ್ನಮೆಂಟ್ ಒಪಿನಿಯನ್ ಕ್ರಿಯೇಟ್ ಆಗ್ತಾ ಇತ್ತು. ಜನ ಹತಾಶರಾಗಿದ್ದರು. ನಿರ್ಭಯ ಪ್ರಕರಣ 2012 ನಂತರ ಅತ್ಯಾಚಾರದ ಪ್ರಕರಣಗಳಲ್ಲಿ ಕಠಿಣ ಶಿಕ್ಷೆಗೆ ಬಲವಾದ ಬೇಡಿಕೆ ಕ್ರಿಯೇಟ್ ಆಯಿತು. ಲೈಂಗಿಕ ಹಿಂಸಾಚಾರದ ಪ್ರಕರಣಗಳಲ್ಲಿ ನ್ಯಾಯಕ್ಕಾಗಿ ಹೆಚ್ಚಿದಂಥ ಬೇಡಿಕೆಗಳು, ಕರೆಗಳು ಶಾಸಕಾಂಗದ ಮೇಲೆ ಹೆಚ್ಚಾದ ಪರಿಣಾಮವನ್ನು ಬೀರ್ತವೆ ಅನ್ನೋದು ಕೂಡ ಮನಗೊಳ್ಳಲಾಯಿತು. ಈ ವಿಷಯಗಳನ್ನಾಗಿ ಕುರಿತು ಕೂಡ ನಿಮಗೆ ಪ್ರಶ್ನೆಗಳು ಬರ್ಬೋದು. ಏನು ಸಾರ್ವಜನಿಕ ಅಭಿಪ್ರಾಯವು ಆಡಳಿತದ ಮೇಲೆ ಹೇಗೆ ಪ್ರಭಾವ ಬೀರುತ್ತೆ ತೋರಿಸಿ ಅಂತ ಕೇಳ್ಬೋದು, ಅಥವಾ ಚರ್ಚಿಸಿ ಅಂತ ಕೇಳ್ಬೋದು. ಅಪರಾಧ ಮತ್ತು ಶಿಕ್ಷೆಯ ಕುರಿತಾದಂತೆ ರಾಜ್ಯ ಮತ್ತು ನ್ಯಾಯಾಂಗದ ಪಾತ್ರಗಳನ್ನು ಚರ್ಚೆ ಮಾಡಿ ಅಂತ ಹೇಳ್ಬೋದು. ರಾಜಕೀಯ ನಿರೂಪಣೆಗಳ ಮೇಲೆ ನೀತಿ ನಿರ್ಧಾರಗಳನ್ನು ಹೇಗೆ ಮಾಡಲಾಗುತ್ತೆ ಅದನ್ನು ವಿಶ್ಲೇಷಣೆ ಮಾಡಿ ಅಂತಲೂ ಕೂಡ ಹೇಳ್ಬೋದು. ಹಾಗೆ ಇಲ್ಲಿಗೆ ಈ ಆರ್ಟಿಕಲ್ಗೆ ಸಂಬಂಧಪಟ್ಟಂತೆ ಇಷ್ಟೇನಾ, ಮುಗೀತಾ? ಇಲ್ಲ. ನೈತಿಕತೆ ಮತ್ತು ಕಾನೂನು ವಿಶ್ಲೇಷಣೆ ಕೂಡ ನಾವು ಮಾಡಬೇಕಾಗತ್ತೆ. ನ್ಯಾಯಾಂಗ ತತ್ವಗಳು ಮತ್ತು ಸಂವಿಧಾನಿಕ ಅಂಶಗಳು. ಅಪರೂಪದ ಪ್ರಕರಣವೊಂದಕ್ಕೆ ಮರಣದಂಡನೆ ಶಿಕ್ಷೆಯನ್ನು ನೀಡಲಾಯಿತು. ಅದು ಬಚನ್ ಸಿಂಗ್ ವರ್ಸಸ್ ಪಂಜಾಬ್ ಸ್ಟೇಟ್ ಪ್ರಕರಣ, 1980ರಲ್ಲಿ ನಡೆದಿದ್ದಂಥ ಪ್ರಕರಣ ಇದು.
ಆ ಪ್ರಕರಣದ ಮೂಲಕ ಏನು ಹೇಳಲಾಯಿತು ಅಂತಂದ್ರೆ, ರೇರೆಸ್ಟ್ ಆಫ್ ದ ರೇರ್ ಕೇಸಲ್ಲಿ ಮಾತ್ರ ಅಂತಹ ಒಂದು ಶಿಕ್ಷೆಯನ್ನ ನೀಡಬೇಕು. ಏನಕ್ಕಂತ ಹೇಳಿದ್ರೆ, ಸಂವಿಧಾನದ ಆರ್ಟಿಕಲ್ 21 ಜೀವನದ ಅಥವಾ ಜೀವಿಸುವ ಹಕ್ಕನ್ನ ಪ್ರತಿಯೊಬ್ಬ ನಾಗರಿಕನಿಗೆ, ಪ್ರತಿಯೊಬ್ಬ ಭಾರತದ ನಾಗರಿಕನಿಗೆ ಕೊಡುತ್ತೆ. ಸೊ ಅಂತಹ ಟೈಮಲ್ಲಿ ಜೀವಿಸುವ ಹಕ್ಕನ್ನ ಕಿತ್ಕೊಳ್ಳೋ ಹಾಗಾಗ್ಬಿಡುತ್ತೆ ಮರಣದಂಡನೆ ಅಂತದು. ಅದು ಅಸಂವಿಧಾನಿಕ. ಜೀವಾವಧಿ ಶಿಕ್ಷೆಯನ್ನೇ ಹೆಚ್ಚು ಇದಕ್ಕೆ ನೀಡೋದ್ರ ಮೂಲಕ ಮಾನವೀಯವಾಗಿ ನಡೆದುಕೊಳ್ಳುವ ರೀತಿಯಲ್ಲಿ ಶಿಕ್ಷೆಯನ್ನು ವಿಧಿಸಬಹುದು ಅಂತ ಸುಪ್ರೀಂ ಕೋರ್ಟ್ ಒಂದು ವಿಚಾರಣೆಯನ್ನು ಮಾಡಿದೆ. ಹಾಗಾದರೆ ಅಂತಹ ಒಂದು ಅಪರಾಧಗಳನ್ನ ಮಾಡಿದವ್ರನ್ನ ಸುಮ್ಮನೆ ಬಿಟ್ಬಿಡ್ಬೇಕಾ? ಅದು ತಪ್ಪಲ್ವಾ? ಆ ರೋಷ ಬರಬಹುದು. ಆ ರೋಷದ ಅಡಿಯಲ್ಲೇ ಮತ್ತೊಂದು ಅಪಾಯ ಸಾಧ್ಯ ಇದೆ. ತಪ್ಪು ಮಾಡಿರೋವನು ರಾಂಗ್ಲಿ ಫ್ರೇಮ್ ಆಗಿದ್ರೆ, ತಪ್ಪಿತಸ್ಥನೇ ಅಲ್ಲದೆ ಹೋಗಿದ್ರೆ, ಯೋಚನೆ ಮಾಡಿ, ಪೊಲೀಸಿಂಗಲ್ಲಿ ಅಥವಾ ಬೇರೆ ಯಾವುದೋ ಒಂದು ರೀತಿಯಲ್ಲಿ ಅವನು ತಪ್ಪಾಗಿ ಅದರಲ್ಲಿ ಸಿಲುಕಿಕೊಂಡಿದ್ರೆ ಆ ವ್ಯಕ್ತಿಯ ಜೀವಿಸುವ ಹಕ್ಕನ್ನು ಕಿತ್ಕೊಂಡಾಗ ಆಗತ್ತಲ್ವಾ? ಆ ಒಂದು ಆ್ಯಂಗಲಿಂದ ನೋಡಿದ್ರೆ ಕರೆಕ್ಟ್. ನ್ಯಾಯ ಮತ್ತು ಸೇಡು ಎರಡರ ನಡುವಿನ ಒಂದು ವಿರೋಧಾಭಾಸ. ಈ ಅಪರಾಧಿಗಳನ್ನ ಗಲ್ಲಿಗೇರಿಸೋದು ನಿಜವಾಗಿಯೂ ನ್ಯಾಯವನ್ನು ನೀಡುತ್ತಾ? ಅವನು ಗಲ್ಲಿಗೇರಿಬಿಟ್ರೆ ಅವ್ರಿಗಾಗಿರುವಂತಹ ಹಿಂಸೆ, ಅವ್ರಿಗಾಗಿರುವಂತಹ ನೋವು, ಅನ್ಯಾಯ ಅದು ಪೂರೈಸಿಬಿಡುತ್ತಾ ಅನ್ನೋವಂಥದ್ದು, ಅಥವಾ ಸಾಮಾಜಿಕವಾಗಿ ಸಾಮೂಹಿಕವಾಗಿ ಎಷ್ಟೊಂದು ಕೋಪ ಇದೆಯಲ್ಲ, ಆ ಕೋಪ ತಣ್ಣಗಾಗತ್ತಾ? ಈ ಚರ್ಚೆಗಳು ನಡೆಯುತ್ತೆ. ತಡೆಗಟ್ಟುವಿಕೆ, ಅದು ಪ್ರಕರಣಕ್ಕೆ ಮರಣದಂಡನೆ ಶಿಕ್ಷೆಯನ್ನು ಕೊಡೋ ಬದಲು ಜೀವಾವಧಿ ಶಿಕ್ಷೆಯನ್ನು ಕೊಟ್ಟು ಅಂತಹ ಪ್ರಕರಣಗಳು ಹೆಚ್ಚು ಹೆಚ್ಚು ನಡೆಯದಂತೆ ನೋಡಿಕೊಳ್ಳುವಂಥದ್ದು ಅತ್ಯಂತ ಅನಿವಾರ್ಯ ಮತ್ತು ಸೂಕ್ತ ಅಂತಕ್ಕಂಥದ್ದು ಹೆಚ್ಚಿನ ಚರ್ಚೆಗಳು ನಡೆಯುತ್ತೆ. ನ್ಯಾಯ ವ್ಯವಸ್ಥೆಯಲ್ಲಿ ಉಂಟಾಗ್ತಕ್ಕಂಥ ದೋಷಗಳಿಂದಾಗಿ ಅಥವಾ ಅಪಾಯಗಳಿಂದಾಗಿ ತಪ್ಪಿತಸ್ಥ ಅಥವಾ ಆರೋಪಿತ ಅಂತಕ್ಕಂಥ ಪ್ರೂವ್ ಆಗಿರೋ ಒಂದು ಸಂಗತಿ ದೋಷಪೂರಿತವಾಗಿದ್ದರೆ ಅಥವಾ ಅವನು ತಪ್ಪಿತಸ್ಥನಲ್ಲದೆ ಹೋದರೆ ಅಂತಹ ಅಪಾಯಗಳನ್ನು ಎದುರಿಸಲಿಕ್ಕೆ ಸಾಧ್ಯ ಆಗೋ ರೀತಿಯಲ್ಲಿ ಜೀವಾವಧಿ ಶಿಕ್ಷೆಯೇ ಸೂಕ್ತ ಅಂತ ಹೇಳಲಾಗ್ತಿದೆ. ಲೇಖಕರು ಅದೇ ಅಭಿಪ್ರಾಯವನ್ನು ಹೇಳ್ತಿದ್ದಾರೆ. ಇನ್ನು ಈ ಅಂಶಗಳನ್ನು ಕುರಿತಾಗಿ ನಿಮಗೆ GS4 ಪೇಪರಲ್ಲಿ ಎಥಿಕ್ಸಿಗೆ ಸಂಬಂಧಪಟ್ಟಂಗೆ ಅಥವಾ ನೀತಿಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನು ಕೇಳ್ಬೋದು. ಅಥವಾ ನೀವೇನಾದರೂ ಲಾ ಆಪ್ಷನಲ್ಲಿ ತಗೊಂಡಿದ್ರೆ ಇದಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ಕೇಳ್ಬೋದು. ಏನು ಪ್ರಶ್ನೆ ಬರ್ಬೋದು ಅಥವಾ ನಿಮ್ಮ ಪ್ರಬಂಧವನ್ನು ಯಾವ ಪರೀಕ್ಷೆಗಳಲ್ಲಿ ಬರೀಬೇಕು ನೀವು, ಅಂತಹ ಪರೀಕ್ಷೆಗಳಲ್ಲಿ ಅಪರಾಧ, ನ್ಯಾಯ ಮತ್ತು ಮಾನವ ಹಕ್ಕುಗಳನ್ನು ಕುರಿತು ಪ್ರಬಂಧ ಬರೆಯಿರಿ ಅಂತಲೂ ಕೂಡ ಕೇಳ್ಬೋದು. ಇನ್ನು ನೀತಿ ಮತ್ತು ಆಡಳಿತ ಸಮಸ್ಯೆಗಳಿಗೆ ಸಂಬಂಧಪಟ್ಟಂತೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗಳನ್ನು ನಿಯೋಜಿಸಬೇಕು. ಆದರೆ ಸಮಗ್ರವಾಗಿ ವಿಚಾರಣೆ ಮಾಡಬೇಕು, ತ್ವರಿತವಾಗಿ ನ್ಯಾಯ ಕೊಡಬೇಕು ಅನ್ನೋ ರೀತಿಯಲ್ಲಿ ಧಾವಂತದಿಂದ ಮತ್ತಷ್ಟು ತ್ವರಿತತೆಯಿಂದ ನಾವು ಸಮರ್ಪಕ ವಿಚಾರಣೆಯನ್ನು ಬಿಟ್ಬಿಡಬಾರ್ದು ಅನ್ನೋದನ್ನು ಕೂಡ ಇಲ್ಲಿ ಪ್ರತಿವಾದ ಮಾಡಲಾಗಿದೆ. ನ್ಯಾಯವನ್ನು ಖಚಿತಪಡಿಸಿಕೊಳ್ಳಲಿಕ್ಕೆ ತ್ವರಿತಗೊಳಿಸಬೇಕೇ ಹೊರತು ತೀವ್ರಗೊಳಿಸಬಾರ್ದು. ಕಳಪೆ ಪೊಲೀಸ್ ವ್ಯವಸ್ಥೆ ಮತ್ತು ಭದ್ರತಾ ಕ್ರಮಗಳ ಕೊರತೆಯನ್ನು ಇದು ಅಪರಾಧ ಸಕ್ರಿಯಗೊಳಿಸ್ಬಿಡುತ್ತೆ. ಸೊ ಅದನ್ನು ಪೊಲೀಸಿಂಗನ್ನು ಹೆಚ್ಚು ಸದೃಢ ಮಾಡಬೇಕು ಅಂತ ಹೇಳಲಾಗತ್ತೆ. ಇನ್ನು ನಾಗರಿಕ ಸ್ವಯಂ ಸೇವಕರು ಏನಿದ್ದಾರೆ, ವಾಲಂಟಿಯರ್ಸ್, ಅವರ ಹಿನ್ನೆಲೆಯನ್ನು ಪರಿಶೀಲಿಸಿ ಅಂಥವ್ರಿಗೆ ಅಂತಹ ಜವಾಬ್ದಾರಿಯುತ ಸ್ಥಾನಗಳನ್ನು ಕೊಡಬೇಕು ಅಂತಕ್ಕಂಥದ್ದು ಕೂಡ. ಜೊತೆಗೆ ನ್ಯಾಯಾಲಯದಲ್ಲಿ ಬಾಕಿ ಇರುವ ಪ್ರಕರಣಗಳನ್ನು ಮನಗೊಂಡು ಕೂಡ ಹೆಚ್ಚು ಪ್ರಕರಣಗಳು ಹೆಚ್ಚು ದಿನ ಜಸ್ಟಿಸೇ ಸಿಗದೆ ಮುಂದೆ ಹೋಗ್ತಾ ಇದ್ದರೆ ಜನರು ನ್ಯಾಯದಲ್ಲಿ ಅಥವಾ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಅಥವಾ ನ್ಯಾಯಾಲಯಗಳು ನೀಡುವ ನ್ಯಾಯದಲ್ಲಿ ಭರವಸೆಯನ್ನು ಕಳ್ಕೊಳ್ತವೆ ಅನ್ನೋ ಕಾರಣಕ್ಕೆ ತ್ವರಿತವಾಗೂ ಆಗಬೇಕು, ಸಮರ್ಪಕವಾಗೂ ಆಗಬೇಕು ಅನ್ನೋದನ್ನು ಲೇಖನದಲ್ಲಿ ಪ್ರಸ್ತುತಪಡಿಸಲಾಗಿದೆ.
ಜೊತೆಗೆ ಬಲವಾದ ಪೊಲೀಸ್ ವ್ಯವಸ್ಥೆ ಮತ್ತು ಸೂಪರ್ವೈಸಿಂಗ್ ಅಥವಾ ಕಣ್ಗಾವಲು, ಉತ್ತಮವಾದ ವಿಧಿವಿಜ್ಞಾನ ಮತ್ತು ತನಿಖಾ ವ್ಯವಸ್ಥೆಗಳು, ವೇಗವಾದ ಆದರೆ ನ್ಯಾಯಯುತವಾದಂತಹ ನ್ಯಾಯಾಲಯದ ವಿಚಾರಣೆಗಳು, ಕಾನೂನು ಜಾರಿಯಲ್ಲಿ ಕಟ್ಟುನಿಟ್ಟಾದ ನೇಮಕಾತಿ ಪರಿಶೀಲನೆಗಳು, ಇವೆಲ್ಲವೂ ಈ ಮರಣದಂಡನೆ ಶಿಕ್ಷೆಗಿನ್ನ ಬಹುಮುಖ್ಯವಾಗಿ ಕೈಗೊಳ್ಳಬೇಕಾದಂತಹ ಕ್ರಮಗಳು. ಶಿಕ್ಷೆ 1ರಿಂದ ಮಾತ್ರ ಇಂತಹ ಪ್ರಕರಣಗಳನ್ನು ಅಥವಾ ರೇಪ್ ಪ್ರಕರಣಗಳನ್ನು, ಅಪರಾಧಗಳನ್ನು ಕಡಿಮೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇತರ ಸಂಗತಿಗಳನ್ನು ಕೂಡ, ಪೊಲೀಸಿಂಗ್ ವ್ಯವಸ್ಥೆಯನ್ನು, ಕಣ್ಗಾವಲನ್ನು, ಉತ್ತಮವಾದಂತಹ ವಿಧಿವಿಜ್ಞಾನ ಮತ್ತು ತನಿಖಾ ವ್ಯವಸ್ಥೆಗಳನ್ನು ತುಂಬ ಚೆನ್ನಾಗಿ ಮಾಡ್ಕೊಳ್ಳೋದ್ರಿಂದ, ಸಿದ್ಧಗೊಳ್ಳೋದ್ರಿಂದ ಅಂತಹವರನ್ನು ಶಿಕ್ಷಿಸಲಿಕ್ಕೆ ಅತಿ ಹೆಚ್ಚಿನ ಟೈಮ್ನಲ್ಲಿ ಅಥವಾ ಶೀಘ್ರ ಸಮಯದಲ್ಲಿ ನ್ಯಾಯವನ್ನು ಒದಗಿಸ್ಕೊಡ್ಲಿಕ್ಕೆ ಸಲಹೆ ಅಥವಾ ಸಹಾಯ ಆಗುತ್ತೆ. ಸೊ ಹಾಗಾಗಿ ಕಣ್ಣಿಗೆ ಕಣ್ಣು, ಮೈಗೆ ಮೈ, ಹಲ್ಲಿಗೆ ಹಲ್ಲು ಅನ್ನೋ ಅಂಥದ್ದಷ್ಟೇ ಅಲ್ಲ, ನಾವು ಶಿಕ್ಷೆಗೂ ಬದಲಾಗಿ ಪ್ರಕರಣಗಳು ನಡೆಯದ ಹಾಗೆ ಪ್ರಕ್ರಿಯೆಯನ್ನು ಅಥವಾ ವ್ಯವಸ್ಥೆಯನ್ನು ಸುಭದ್ರಗೊಳಿಸ್ಕೋಬೇಕು ಅನ್ನೋ ಒಂದು ವಾದವನ್ನು ಈ ಲೇಖನದಲ್ಲಿ ಮಾಡಲಾಗ್ತಾ ಇದೆ. ಈ ಲೇಖನದಲ್ಲಿ ಯೂಸ್ ಮಾಡಿರ್ತಕ್ಕಂತಹ ಒಂದಷ್ಟು ವೊಕ್ಯಾಬುಲರಿ ವರ್ಡ್ಸನ್ನು ಕೂಡ ನಾನು ನಿಮಗೆ ಹೇಳ್ತೀನಿ. ಮಾರ್ಕ್ ಮಾಡಿರುವಂಥದ್ದು ಐ ಫಾರ್ ಎನ್ ಐ ಅಂತ ಹೇಳಿದ್ರೆ, ಈ ಹಮ್ಮುರಬಿಯ ಶಾಸನದಲ್ಲಿ ಕಣ್ಣಿಗೆ ಕಣ್ಣು, ಕಣ್ಣು ಕಿತ್ತಾಕಿದ್ರೆ ಕಣ್ಣು ಕಿತ್ತಾಕು ಅಂತ, ಆ ಥರ ಹಲ್ಲು ಕಿತ್ತರೆ ಹಲ್ಲು ಕೀಳು, ಮುಯಿಗೆ ಮುಯಿ ಅಂತ ನಾವು ಕನ್ನಡದಲ್ಲಿ ಏನು ಹೇಳ್ತೀವಿ, ಆ ಥರದ ಅರ್ಥ ಬರುವ ಶಿಕ್ಷೆ. ಇಟ್ ಈಸ್ ಎ ಪ್ರಿನ್ಸಿಪಲ್ ಆಫ್ ರಿಟ್ರಿಬ್ಯೂಟಿವ್ ಜಸ್ಟಿಸ್ ಆಫ್ ಪನಿಷ್ಮೆಂಟ್ ಅಂತ ಹೇಳ್ತಾರೆ. ಅದನ್ನು ನೀನು ಏನು ಮಾಡಿದೆಯೋ ಅದನ್ನೇ ನಿನಗೆ ಮಾಡೋ ಅಂಥದ್ದು ಅನ್ನೋವಂಥದ್ದು. ಇದು ಇಡಿಯಮ್ಸ್ ಐ ಫಾರ್ ಎನ್ ಐ ಅಂತಕ್ಕಂಥದ್ದು. ಮತ್ತು ಮುಂದೆ ಏನು ಮಾರ್ಕ್ ಮಾಡಿದ್ದೀನಿ ನೋಡೋಣ. ಕ್ಯಾಪಿಟಲ್ ಪನಿಷ್ಮೆಂಟ್ ಅಥವಾ ಡೆತ್ ಪೆನಾಲ್ಟಿ, ಹಾಗಂದರೆ ಮರಣದಂಡನೆ ಅನ್ನೋ ಅರ್ಥ ಬರುತ್ತೆ. ಕ್ಯಾಪಿಟಲ್ ಪನಿಷ್ಮೆಂಟನ್ನು ಎಕ್ಸಿಕ್ಯೂಷನ್ ಅಂತಲೂ ಹೇಳ್ತಾರೆ, ಡೆತ್ ಸೆಂಟೆನ್ಸ್ ಅಂತಲೂ ಹೇಳ್ತಾರೆ. ಅದಕ್ಕೆ ನೀವು ಆ್ಯಂಟೋನಿಮ್ಸ್ ಆಗಿ ಲೈಫ್ ಇಂಪ್ರಿಸನ್ಮೆಂಟ್, ಪಾರ್ಡನ್ ಅಥವಾ ಅಕ್ವಿಟಲ್ ಇದೆಲ್ಲ ಹೇಳ್ಬೋದು. ಇನ್ನು ಎಕ್ಸಾಂಪಲ್ ಆಗಿ ಸೆಂಟೆನ್ಸಲ್ಲಿ ಮಾಡಬೇಕು ನೀವು ಇದನ್ನು ಅಂತ ಹೇಳಿದ್ರೆ, ಮೆನಿ ಹ್ಯೂಮನ್ ರೈಟ್ಸ್ ಆಕ್ಟಿವಿಸ್ಟ್ ಅಪೋಸಸ್ ಕ್ಯಾಪಿಟಲ್ ಪನಿಷ್ಮೆಂಟ್ ಆರ್ಗ್ಯೂಯಿಂಗ್ ದಟ್ ಇಟ್ ಡಸ್ ನಾಟ್ ಡೆಟ್ ಅ ಕ್ರೈಮ್ ಅಂತ ಬಳಸ್ಬೋದು. ಗೆಳೆಯರೆ, ಈ ಎಲ್ಲ ಪದಗಳಿಗೆ ಇರ್ತಕ್ಕಂಥ ಅರ್ಥ, ಸಮಾನಾರ್ಥಕ ಪದಗಳು ಅಂದರೆ ಸಿನಾನಿಯಮ್ಸ್, ವಿರುದ್ಧ ಪದಗಳು ಅಂದರೆ ಆ್ಯಂಟೋನಿಯಮ್ಸ್, ಮತ್ತು ಆ ಪದಗಳಿಗೆ ಎಕ್ಸಾಂಪಲ್ ಸೆಂಟೆನ್ಸ್ ಎಲ್ಲವೂ ಕೂಡ ನಮ್ಮ ಈ ಬುಕ್ಕಲ್ಲಿ ಸಿಗುತ್ತೆ. ಈ ಅನಾಲಿಸಿಸ್ ಕೂಡ ನಮ್ಮ ಈ ಬುಕ್ಕಲ್ಲಿ ಸಿಗುತ್ತೆ. ನೀವು ತಪ್ಪದೇ ಅದನ್ನು ಯುಟಿಲೈಸ್ ಮಾಡ್ಕೊಳ್ಳಿ. ನೀವು ನಮ್ಮ ಫೌಂಡೇಶನ್ ಕೋರ್ಸ್ನ ಸಬ್ಸ್ಕ್ರೈಬರ್ ಆಗಿದ್ದರೆ ನಿಮಗೆ ಇ ಬುಕ್ ಆ್ಯಪ್, ಕ್ವಿಜ್ ಆ್ಯಪ್ ಎಲ್ಲ ಫ್ರೀಯಾಗಿ ಸಿಗುತ್ತೆ. ನೀವು ಅದನ್ನು ಯುಟಿಲೈಸ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಇನ್ನು ನೆಕ್ಸ್ಟು ಕನ್ವಿಕ್ಟ್ ಅಂದರೆ ಏನು? ಕ್ರಿಮಿನಲ್ ಅಥವಾ ಅಫೆಂಡರ್, ಫೆಲ್ಟನ್ ಅಥವಾ ಕಲ್ಫ್ರೇಟ್. ಕನ್ವಿಕ್ಟ್ ಅಂದರೆ ಸಾಮಾನ್ಯವಾಗಿ ಒಬ್ಬ ಆರೋಪಿ ಏನಿರ್ತಾನೆ, ಕೋರ್ಟಲ್ಲಿ ವಿಚಾರಣೆ ನಡೆದು ಅವನು ತಪ್ಪಿತಸ್ಥ ಅಂತ ನಿರ್ಧಾರ ಆದರೆ ಅವನನ್ನು ಕನ್ವಿಕ್ಟ್ ಅಂತ ಕರೆಯಲಾಗುತ್ತೆ. ಅದಕ್ಕೆ ಆಪೋಸಿಟ್ ವರ್ಡ್ ಏನು? ಇನ್ನೋಸೆಂಟ್ ಅಥವಾ ಅಕ್ವಿಟೆಡ್. ಕನ್ವಿಕ್ಟ್ಗೆ ಕರೆಕ್ಟಾಗಿ ಕಾನೂನು ಭಾಷೆಯಲ್ಲಿ ಆಪೋಸಿಟ್ ವರ್ಡ್ ಅಂದರೆ ಅಕ್ವಿಟೆಡ್ ಅಂತಲೇ ಬರುತ್ತೆ. ಆ್ಯಂಡ್ ಅಬ್ಸಾಲ್ವ್ಡ್ ಅಂತಲೂ ಆಗುತ್ತೆ. ಪ್ರೊಲಾಂಗ್ಡ್ ಅಂದರೆ ಏನು? ದೀರ್ಘಕಾಲದವರೆಗೆ ನಡೆದುಕೊಂಡು ಬಂದಂತಹ ಅನ್ನೋದನ್ನು ಹೇಳುವಾಗ ಪ್ರೊಲಾಂಗ್ಡ್ ಅಂತ ಹೇಳ್ತೀವಿ. ಈಗ ಪ್ರೊಲಾಂಗ್ಡ್ ಇಲ್ನೆಸ್ ಅಂತ ಕೇಳಿದ್ದೀರಾ, ತುಂಬ ದಿನಗಳಿಂದ ಅವರು ಆರೋಗ್ಯ ಸರಿ ಇಲ್ಲ ಅನ್ನುವಂಥದ್ದನ್ನು, ಹುಷಾರು ತಪ್ಪಿದ್ದಾರೆ ಅನ್ನೋದನ್ನು. ಇಲ್ಲಿ ಪ್ರೊಲಾಂಗ್ಡ್ ಪ್ರೊಟೆಸ್ಟ್, ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತುಂಬ ದಿನಗಳವರೆಗೆ ಪ್ರೊಟೆಸ್ಟ್ಗಳನ್ನು ಮಾಡಲಾಯಿತು, ಪ್ರತಿಭಟನೆಗಳನ್ನು ಮಾಡಲಾಯಿತು ಅಂತ ಹೇಳುವಾಗ ಇದನ್ನು ಬಳಸಿದ್ದಾರೆ. ಇನ್ನು ಪ್ರೊಲಾಂಗ್ಗೆ ಸಿನಾನಿಮ್ಸ್ ಅಂತಂದರೆ ಎಕ್ಸ್ಟೆಂಡೆಡ್, ಲೆಂತಿ ಹೇಳ್ಬೋದು. ಇನ್ನು ಅದನ್ನು ಪ್ರೊಲಾಂಗ್ಗೆ ಆ್ಯಂಟೋನಿಮ್ಸ್, ವಿರುದ್ಧ ಪದ ನೀವು ಹೇಳಬೇಕು ಅಂತ ಹೇಳಿದ್ರೆ ಬ್ರೀಫ್, ಶಾರ್ಟ್, ಕನ್ಸೈಸ್,
ಅಂತ ಹೇಳ್ಬೋದು. ನೆಕ್ಸ್ಟು ಬ್ರೂಟ್ಯಾಲಿಟಿ. ಏನು ಬ್ರೂಟ್ಯಾಲಿಟಿ ಅಂತ ಅಂದರೆ ಏನು? ಬ್ರೂಟ್ಯಾಲಿಟಿ ಅಂತ ಹೇಳಿದ್ರೆ ಎಕ್ಸ್ಟ್ರೀಮ್ ಕ್ರುಯಲ್ಟಿ ಅಥವಾ ವೈಲೆನ್ಸ್ ಅಂತ ಹೇಳ್ಬೋದು. ಕ್ರುಯಲ್ಟಿ ಸಿನಾನಿಯಮ್ ಅದಕ್ಕೆ. ಇನ್ಹ್ಯುಮ್ಯಾನಿಟಿ, ರೂತ್ಲೆಸ್ನೆಸ್ ಅಂತಲೂ ಕೂಡ ಹೇಳ್ಬೋದು. ಅದಕ್ಕೆ ವಿರುದ್ಧ ಪದ ಕಂಪ್ಯಾಷನ್, ಕೈಂಡ್ನೆಸ್, ಹ್ಯುಮ್ಯಾನಿಟಿ, ಮರ್ಸಿ ಇದನ್ನೆಲ್ಲ ಹೇಳ್ಬೋದು. ನೆಕ್ಸ್ಟು ಎಲಿವೇಟ್. ಎಲಿವೇಟ್ ಅಂತ ಹೇಳಿದ್ರೆ ಮೇಲೆತ್ತು ಅನ್ನೋ ಥರ ಬರುತ್ತೆ ಇಲ್ಲಿ ಎಲಿವೇಟ್ ಹ್ಯುಮ್ಯಾನಿಟಿ ಥ್ರೂ ವಿಸ್ಡಮ್ ಅಂತ ಹೇಳ್ತಿದ್ದಾರೆ. ಬುದ್ಧಿವಂತಿಕೆಯಿಂದ ಮಾನವೀಯತೆಯನ್ನು ಮೇಲೆತ್ತಿ ಶಿಕ್ಷೆಗೆ ಬದಲಾಗಿ ಸುಧಾರಣೆಗಳನ್ನು ಮಾಡಿ ಅಂತ ಹೇಳುವಾಗ ಲೇಖಕರು ಈ ಪದವನ್ನು ಬಳಸಿದ್ದಾರೆ. ಎಲಿವೇಟ್ಗೆ ಇರ್ತಕ್ಕಂಥ ವಿರುದ್ಧ ಪದ ಏನು? ಡಿಗ್ರೇಡ್, ಲೋವರ್ ಅದಾಗುತ್ತೆ. ಸಿನಾನಿಯಮು ಸಮಾನಾರ್ಥಕ ಪದ ಎಲಿವೇಟ್ಗೆ ಅಪ್ಲಿಫ್ಟ್ ಅಂತ ಹೇಳ್ಬೋದು, ಪ್ರಮೋಟ್ ಅಂತ ಹೇಳ್ಬೋದು, ಎನ್ಹಾನ್ಸ್ ಅಂತ ಹೇಳ್ಬೋದು, ಡಿಗ್ನಿಫೈ ಅಂತಲೂ ಹೇಳ್ಬೋದು. ನೆಕ್ಸ್ಟು ಪ್ರಿಮಿಟಿವ್. ಪ್ರಿಮಿಟಿವ್ ಅಂತಕ್ಕಂಥ ಅಂದರೆ ಏನು? ಪ್ರಿಮಿಟಿವ್ ಅಂತ ಹೇಳಿದ್ರೆ ಅನ್ಸೊಫಿಸ್ಟಿಕೇಟೆಡ್ ಅಂತ ಹೇಳ್ಬೋದು. ಯಾವುದೋ ಒಂದು ಬೆಳವಣಿಗೆ ಆಗ್ತಾ ಇದೆ, ಅದಿನ್ನು ಪ್ರಾರಂಭದ ಹಂತದಲ್ಲೇ ಇದೆ ಅಂತ ಹೇಳುವಾಗ ಅದನ್ನು ಪ್ರಿಮಿಟಿವ್ ಸ್ಟೇಜ್ ಅಂತ ಹೇಳ್ಬೋದು. ಸೊ ಇದಕ್ಕೆ ಸಮಾನಾರ್ಥಕ ಪದ ಅಂತ ಹೇಳಿದ್ರೆ ಬೇಸಿಕ್ ಅಂತ ಹೇಳ್ಬೋದು, ಆರ್ಕಿಯಾಕ್ ಅಂತ ಹೇಳ್ಬೋದು, ಅಂಡರ್ ಡೆವಲಪ್ಡ್ ಅಂತಲೂ ಹೇಳ್ಬೋದು. ಅದಕ್ಕೆ ವಿರುದ್ಧ ಪದ ಅಡ್ವಾನ್ಸ್ಡ್, ಮಾಡರ್ನ್, ಪ್ರೋಗ್ರೆಸಿವ್ ಅಂತಲೂ ಆಗುತ್ತೆ. ಹಾಗಾದರೆ ಇದಿಷ್ಟು ನಾನು ಏನಕ್ಕೆ ಮಾಡಿದ್ದೀನಿ ಅಂತ ಹೇಳಿದ್ರೆ, ಇದಿಷ್ಟು ಒಂದು ಇಡಿಯಮ್ಸ್. ಇದು ರೈಸ್ ಎಬೋವ್ ದ ಪ್ರಿಮಿಟಿವ್ ಇನ್ಸ್ಟಿಂಕ್ಟ್. ರೈಸ್ ಎಬೋವ್ ಏನು? ಹಾಗಂದರೆ ದ ರಿಜೆಕ್ಟ್ ಬೇಸಿಕ್ಸ್ ಅಥವಾ ಇನ್ಸ್ಟ್ರಕ್ಷನಲ್ ರೀಸನ್ಸ್ ಏನಿದೆ, ಅಥವಾ ಇನ್ಸ್ಟ್ರಕ್ಷನಲ್ ರಿಯಾಕ್ಷನ್ಸ್ ಏನಿದೆ, ಬುದ್ಧಿವಂತಿಕೆಗೆ ಸಂಬಂಧಪಟ್ಟಂತೆ ಅಥವಾ ರ್ಯಾಷನಾಲಿಟಿಗೆ ಸಂಬಂಧಪಟ್ಟಂತೆ ಅದರ ಅರ್ಥವನ್ನು ಕೊಡ್ತಾ ಇದೆ. ಏನು ಹೇಳ್ತಿದ್ದಾರೆ ಇಲ್ಲಿ? ದ ಎಡಿಟೋರಿಯಲ್ ಯೂಸಸ್ ದಿಸ್ ಪ್ರೇಸ್ ಟು ಎಂಫಸೈಸ್ ದ ನೀಡ್ ಫಾರ್ ಜಸ್ಟಿಸ್ ಸಿಸ್ಟಮ್ ಬೇಸ್ಡ್ ಆನ್ ಲಾ, ಮೊರಾಲಿಟಿ ರಾದರ್ ದ್ಯಾನ್ ರಿವ್ಯಾಂಜ್. ಅವನನ್ನು ಮರಣದಂಡನೆ ಶಿಕ್ಷೆಗೆ ಕೊಟ್ಟು ಅವನ ಮೇಲೆ ಸೇಡು ತೀರಿಸಿಕೊಳ್ಳುವ ಬದಲಾಗಿ ನೈತಿಕತೆ ಮತ್ತು ಕಾನೂನಿನ ನ್ಯಾಯದ ಪ್ರಕಾರ ಅಂತಹ ಘಟನೆಗಳು ಮರುಕಳಿಸದಂತೆ, ಅಂತಹ ಪ್ರಕರಣಗಳು ಹೆಚ್ಚು ನಡೆಯದಂತೆ ಕ್ರಮ ಕೈಗೊಳ್ಳಬೇಕಾದಲ್ಲಿ ವಿಸ್ಡಮ್ ಇದೆ ಅನ್ನೋದನ್ನು ಲೇಖಕರು ಹೇಳುವಾಗ ಇದನ್ನು ಬಳಸಿದ್ದಾರೆ. ನೆಕ್ಸ್ಟು ಎ ಟೂತ್ ಫಾರ್ ಟೂತ್, ನೈಲ್ ಫಾರ್ ನೈಲ್, ಎ ಲೈಫ್ ಫಾರ್ ಲೈಫ್. ಇದೆಲ್ಲ ರಿವೆಂಜ್ ಓರಿಯೆಂಟೆಡ್ ಇಡಿಯಮ್ಸ್. ಈಕ್ವಲೆಂಟ್ ಪನಿಷ್ಮೆಂಟ್ ಫಾರ್ ಎ ಕ್ರೈಮ್ ಕಮಿಟೆಡ್ ಅನ್ನೋ ಅರ್ಥದಲ್ಲಿ ಬರ್ತವೆ. ಯಾವ ಕ್ರೈಮನ್ನು ಕಮಿಟ್ ಆಗಿದಾರೋ ಅದಕ್ಕೆ ಈಕ್ವಲ್ ಆಗಿರುವಂಥ ಶಿಕ್ಷೆಯನ್ನು ಕೊಡುವಂಥದ್ದು ಅಂತ ಹೇಳುವಾಗ ಇದನ್ನು ಬಳಸಲಾಗಿದೆ. ಇನ್ನೊಂದು ಇಡಿಯಮ್ ಇದೆ ಇಲ್ಲಿ, ಬವಿಂಗ್ ಟು ಪಬ್ಲಿಕ್ ಪ್ರೆಷರ್. ಸಾರ್ವಜನಿಕ ಒತ್ತಡಕ್ಕೆ ಮಣಿದು ಅಂತ ಹೇಳ್ತೀವಲ್ಲ ಕನ್ನಡದಲ್ಲಿ, ಅದನ್ನು ಬೌಯಿಂಗ್ ಟು ಪಬ್ಲಿಕ್ ಪ್ರೆಷರ್ ಅಂತ ಹೇಳಲಾಗ್ತಾ ಇದೆ. ಇದರ್ಥ ಗಿವಿಂಗ್ ಇನ್ ಟು ಎ ಪಬ್ಲಿಕ್ ಡಿಮ್ಯಾಂಡ್ಸ್ ಆರ್ ಆಫನ್ ಅನ್ವಿಲ್ಲಿಂಗ್ಲಿ. ನಮಗೆ ಇಚ್ಛೆ ಇಲ್ಲದೆ ಇದ್ರೂ ಕೂಡ ಜನರ ಅಭಿಪ್ರಾಯಕ್ಕೆ, ಜನರ ಒತ್ತಡಕ್ಕೆ ಮಣಿದು ಅಂತ ಹೇಳುವಾಗ ಇಲ್ಲಿ ತಗೊಳ್ತಾ ಇದೆ. ಎಗೇನ್ ಇಲ್ಲೂ ಕೂಡ ಲೇಖಕರು ಹೇಳುವಂಥದ್ದು, ಜನ ಆಕ್ರೋಶಗೊಂಡು ಅದನ್ನು ಒತ್ತಾಯ ಮಾಡಿದ್ದಾರೆ ಅನ್ನೋ ಕಾರಣಕ್ಕೆ ಮರಣದಂಡನೆ ಶಿಕ್ಷೆಯನ್ನು ನೀಡಬಾರ್ದು ಅಂತ ಹೇಳುವಾಗ ಬುದ್ಧಿವಂತಿಕೆಯಿಂದ ಕಾನೂನು ಕ್ರಮಗಳನ್ನು ಕೈಗೊಳ್ಳಬೇಕು, ಸುಧಾರಣೆಗಳನ್ನು ಮಾಡಬೇಕು ಅಂತ ಹೇಳುವಾಗ ಈ ಒಂದು ಅಭಿಪ್ರಾಯವನ್ನು ಲೇಖಕರು ವ್ಯಕ್ತಪಡಿಸಿದ್ದಾರೆ. ಇನ್ನಾಗಲೇ ನಾನು ಹೇಳಿದೆ, ರೇರೆಸ್ಟ್ ಆಫ್ ರೇರ್ ಅಂತ ಹೇಳಿದ್ರೆ ಅಪರೂಪದಲ್ಲಿ ಅಪರೂಪದ ಪ್ರಕರಣ ಅಂತ ಹೇಳ್ತೀವಲ್ಲ, ಅಥವಾ ಅಪರೂಪದಲ್ಲಿ ಅಪರೂಪ ಅಂತ ಹೇಳ್ತೀವಲ್ಲ, ಆ ಥರ. ಇನ್ನು ಕ್ಲ್ಯಾಮೋರ್ ಅಂದರೆ ಏನು? ಕ್ಲ್ಯಾಮೋರ್ ಅಂತ ಹೇಳಿದ್ರೆ
ನಮಗೆ ಇದಾಗಲೇಬೇಕು ಆಗೇ ಬೇಕು ಅಂತ ಪ್ರತಿಭಟನೆ ಮಾಡ್ತಿರ್ತಾರಲ್ಲ, ತುಂಬ ಉಗ್ರವಾದ ಪ್ರತಿಭಟನೆ, ಅದು ಆಗೋವರೆಗೂ ಬಿಡಲ್ಲ ಅನ್ನೋ ಥರ ಇರ್ತಾರಲ್ಲ, ಅದನ್ನು ಎ ಲೌಡ್ ಆ್ಯಂಡ್ ಪರ್ಸಿಸ್ಟೆಂಟ್ ಡಿಮ್ಯಾಂಡ್ ಅಥವಾ ಪ್ರೊಟೆಸ್ಟ್ ಅಂತ ಹೇಳ್ಬೋದು. ಕ್ಲಾಮೋರ್ ಅಂತ ಹೇಳೋದು. ಸಮಾನಾರ್ಥಕ ಪದ ಏನು? ಅಪ್ರೋರ್, ಡಿಮ್ಯಾಂಡ್, ಹೆಸಿಟೇಷನ್ ಇದೆಲ್ಲ ಆಗುತ್ತೆ. ಆಂಟೋನಿಯಮ್ಸ್ ಸೈಲೆನ್ಸ್, ಪೀಸ್, ಕಾಮ್ ಆಗುತ್ತೆ. ಸೊ ನೆಕ್ಸ್ಟು ಇರ್ತಕ್ಕಂಥ ಪದ, ಇನ್ನೊಂದು ಪದವನ್ನು ನಾನು ನಿಮಗೆ ಹೇಳಬೇಕು. ಡೆಟರೆಂಟ್ ಅನ್ನೋ ಒಂದು ಪದ. ಇದೆಲ್ಲ ನಿಮಗೆ ಗೊತ್ತಿದೆ. ಜಸ್ಟಿಸ್ ಡಿಲೈಡ್ ಇಸ್ ಎ ಜಸ್ಟಿಸ್ ಡಿನೈಡ್. ನ್ಯಾಯ ನಿಧಾನ ಆದರೆ ನ್ಯಾಯವನ್ನು ನಿರಾಕರಣೆ ಮಾಡಿದ ಹಾಗೆ ಅನ್ನೋ ಅರ್ಥ. ನೀವು ತುಂಬ ಸರಿ ಯೂಸ್ ಮಾಡಿರ್ತೀರ. ಜಸ್ಟಿಸ್ ಹರೀಡ್ ಇಸ್ ಜಸ್ಟಿಸ್ ಬರೀಡ್. ಶೀಘ್ರದಲ್ಲಿ ನ್ಯಾಯ ಮಾಡ್ಲಿಕ್ಕೆ ಹೋಗಿ, ನ್ಯಾಯ ನಿರ್ವಹಣೆ ಮಾಡ್ಲಿಕ್ಕೆ ಹೋಗಿ ನ್ಯಾಯವನ್ನು ಹೂತಾಕ್ದಂಗೆ ಆಗ್ಬಿಡುತ್ತೆ. ಅಪರಾಧಿಗೆ ಯಾರಿಗೋ ಒಬ್ಬರಿಗೆ ಸಮರ್ಪಕವಾಗಿ ವಿಚಾರಣೆ ನಡೆಸಲಿಲ್ಲ ಅಂದರೆ ಶಿಕ್ಷೆ ಆಗೋ ಸಾಧ್ಯತೆ ಇರುತ್ತೆ ಅನ್ನೋ ಥರದ್ದು. ಆ ಇಡಿಯಮ್ಸ್ನ ನೀವು ಕಲ್ತಿರ್ತೀರ ಅಂದ್ಕೊಂಡು ನಾನು ಅದನ್ನು ಬಿಟ್ಟೆ. ಡೆಟರೆಂಟ್ ಅಂತ ಹೇಳಿದ್ರೆ ಏನು? ಡೆಟರೆಂಟ್ ಅಂತ ಹೇಳಿದ್ರೆ ಡಿಸ್ಕರೇಜ್ ಅಂತ, ಅಥವಾ ಹಿಂಡರೆನ್ಸ್ ಅಂತ, ಅಬ್ಸ್ಟ್ಯಾಕಲ್ಸ್ ಅಂತ, ಅಥವಾ ಪ್ರಿವೆನ್ಷನ್ ಅಂತ. ಏನೋ ಒಂದು ನಡಿಬೇಕು ಅಥವಾ ನಡೀತಾ ಇದೆ ಅದನ್ನು ಡಿಸ್ಕರೇಜ್ ಮಾಡುವಂಥದ್ದು ಡೆಟರೆಂಟ್ ಅಂತ ಹೇಳುತ್ತೆ. ಸೊ ಡೆತ್ ಪೆನಾಲ್ಟಿ ಇಂತಹ ರೇಪ್ ಪ್ರಕರಣಗಳನ್ನು ಡೆಟರೆಂಟ್ ಮಾಡುತ್ತೆ ಅನ್ನೋದು ಸುಳ್ಳು ಅಂತ ಹೇಳುವಾಗ ಈ ಪದವನ್ನು ಬಳಸಲಾಗಿದೆ. ಹಾಗಾದರೆ ಡಿಟರೆಂಟ್ಗೆ ಆಂಟೋನಿಯಮ್ಸ್ ಏನು ಅಂದರೆ, ವಿರುದ್ಧ ಪದ ಏನು ಅಂತ ಹೇಳಿದ್ರೆ ಇನ್ಸೆಂಟಿವ್, ಎನ್ಕರೇಜ್ಮೆಂಟ್, ಮೋಟಿವೇಶನ್. ಗೆಳೆಯರೆ, ಇಷ್ಟು ಈ ದಿನದ ಹಿಂದೂ ಎಡಿಟೋರಿಯಲ್ನ ಒಂದು ಅನಾಲಿಸಿಸ್ ಆಗಿತ್ತು. ನೀವು ಇಲ್ಲಿ ಹೆಚ್ಚು ಇಂಪಾರ್ಟೆಂಟ್ ವೆಕ್ಯಾಬ್ಯುಲರಿಯಲ್ಸನ್ನು ಕಲ್ತಿರಿ, ವೆಕ್ಯಾಬ್ಯುಲರಿ ವರ್ಡ್ಸನ್ನು ಕಲ್ತಿದ್ದೀರಾ, ಇಡಿಯಮ್ಸನ್ನು ಕಲ್ತಿದ್ದೀರಾ. ನಾಳೆ ಮತ್ತೆ ಮತ್ತೊಂದು ಎಡಿಟೋರಿಯಲ್ ಒಂದಿಗೆ, ಮತ್ತಷ್ಟು ವೊಕ್ಯಾಬ್ಯುಲರಿ ವರ್ಡ್ಸ್ ಒಂದಿಗೆ ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಈ ದಿನ ನೋಡಿದಂತಹ ಅಥವಾ ಕೇಳಿಸ್ಕೊಂಡಂತಹ ಈ ಅನಾಲಿಸಿಸನ್ನು ನೀವು ಓದಬೇಕಂತ ಹೇಳಿದ್ರೆ ನಮ್ಮ ಇ ಬುಕ್ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಈ ವೊಕ್ಯಾಬ್ಯುಲರಿ ವರ್ಡ್ಸನ್ನು ಕಲಿಬೇಕು. ಅದರಲ್ಲಿ ಸೆಂಟೆನ್ಸ್ ಫಾರ್ಮೇಷನ್ ಇದೆ, ಅದರಲ್ಲಿ ಎಷ್ಟೊಂದು ಆ್ಯಂಟೋನಿಮ್ಸ್ ಮತ್ತು ಸಿನಾನಿಮ್ಸ್ ಮಾಡಿದ್ದೀವಿ ನಾವು ಅದರಲ್ಲಿ. ಅದೆಲ್ಲ ಲಿಸ್ಟ್ ನಿಮಗೆ ಸಿಗಬೇಕು, ಅದನ್ನು ನೀವು ಆ್ಯಕ್ಸೆಸ್ ಮಾಡಬೇಕು ಅಂತ ಹೇಳಿದ್ರೆ ನಮ್ಮ ಇ ಬುಕ್ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಮತ್ತು ಆ್ಯಂಟೋನಿಮ್ಸ್ ಸಿನಾನಿಮ್ಸಿಗೆ ಸಂಬಂಧಪಟ್ಟ ಹಾಗೆ ನೀವು ಕ್ವಿಝನ್ನು ಅಟೆಂಡ್ ಮಾಡಬೇಕು ಅಂತ ಹೇಳಿದ್ರೆ ನಮ್ಮ ಕ್ವಿಝ್ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಎಲ್ಲ ವಿಡಿಯೋ ಲಿಂಕಲ್ಲಿರುತ್ತೆ. ನೆನಪಿರಲಿ, ಪ್ರತಿಯೊಂದು ಪರೀಕ್ಷೆಗೂ ನಿಮಗೆ ಅತ್ಯಂತ ಅಗತ್ಯವಾಗಿ ಓದಲೇಬೇಕಾದಂತಹ ಹಿಂದೂ ಪತ್ರಿಕೆಯ ಲೇಖನ, ಎಡಿಟೋರಿಯಲ್, ಹಿಂದೂ ಪತ್ರಿಕೆಯ ವೊಕ್ಯಾಬ್ಯುಲರಿ, ಹಿಂದೂ ಇಂಗ್ಲೀಷ್ ಅಂತ ಹೇಳ್ತಾರೆ ಸಾಮಾನ್ಯವಾಗಿ, ಮತ್ತು ಇಡಿಯಮ್ಸ್ ಆ್ಯಂಡ್ ಫ್ರೇಸಸ್ ನಿಮಗೆ ಪ್ರತಿಯೊಂದು ಪರೀಕ್ಷೆನಲ್ಲೂ ಪ್ರತಿಯೊಂದು ರೀತಿಯಲ್ಲೂ ಖಂಡಿತವಾಗ್ಲೂ ಉಪಯೋಗ ಆಗುತ್ತೆ. ಉಪಯೋಗ ಮಾಡ್ಕೊಳ್ಳಿ. ಹಾಗಾಗಿ ನಿಮಗಾಗಿ ನಾವು ಇದನ್ನು ಪ್ರತಿದಿನ ಮಾಡ್ತಿರ್ತೀವಿ. ಅದನ್ನು ಯೂಸ್ ಮಾಡ್ಕೊಳ್ಳಿ. ಗುಡ್ ಡೇ, ಶುಭ ದಿನ.